ಬೆಂಗಳೂರಿನ ಟ್ರಾಫಿಕ್ ಜಾಮ್ ಕಡಿಮೆ ಮಾಡುವುದರಲ್ಲಿ ಫ್ಲೈಓವರ್ಗಳ ಪಾತ್ರ ಬಹು ದೊಡ್ಡದು. ಆದರೆ ಅವುಗಳ ಸ್ಥಿತಿಗತಿ ಅವುಗಳನ್ನು ನಾವು ನಿಮಗೆ ತಿಳಿಸ್ತೀವಿ ಬನ್ನಿ. ಬೆಂಗಳೂರು ಹೈಟೆಕ್ ಸಿಟಿ. ನಗರ ಬೆಳೆದಂತೆ ಹೊಸ ಯೋಜನೆಗಳು ಅನಿವಾರ್ಯ. ಆದರೆ ಸಂಚಾರ ದಟ್ಟಣೆ ತಪ್ಪಿಸೋ ನಿಟ್ಟಿನಲ್ಲಿ ತಲೆ ಎತ್ತಿರೋ ಫ್ಲೈಓವರ್ ಜನರ ಪ್ರಾಣಕ್ಕೆ ಎರವಾಗಿದೆ ಅಂದ್ರೆ ನಂಬ್ತೀರಾ? ಕೆಆರ್ಪುರಂ ಮೇಲ್ಸೇತುವೆ ನೋಡಿದ್ರೆ ಇದು ನಿಮಗೆ ಮನವರಿಕೆ ಆಗತ್ತೆ. ಫ್ಲೈಓವರ್ಗಳು ಸಂಚಾರ ದಟ್ಟಣೆ ಕಡಿಮೆ ಮಾಡುತ್ತವೆ ಅನ್ನೋದು ಬಹುಮಟ್ಟಿಗೆ ಸತ್ಯ. ಅದರಲ್ಲೂ ಈಗ ಫ್ಲೈಓವರ್ ಇಲ್ಲದ ಬೆಂಗಳೂರನ್ನ ಊಹಿಸಿಕೊಳ್ಳೋದು ಕಷ್ಟ. ಆದರೆ ಫ್ಲೈಓವರ್ರೇ ಸಂಚಾರ ದಟ್ಟಣೆಗೆ ಕಾರಣವಾಗ್ತಾ ಇದೆ ಅಂದರೆ ನಂಬ್ತೀರಾ? ಹೌದು, ಕೆಆರ್ಪುರಂನ ಫ್ಲೈಓವರ್ ವೆರಿ ಡೇಂಜರಸ್ ಎನಿಸ್ಬಿಟ್ಟಿದೆ. ಬೆಂಗಳೂರಿನಿಂದ ಹೊಸಕೋಟೆ, ಕೋಲಾರ, ತಿರುಪತಿ, ನೆಲ್ಲೂರು, ರಿಂಗ್ ರೋಡ್ಗೆ ಸಂಪರ್ಕ ನೀಡೋ ಈ ಫ್ಲೈಓವರ್ ತುಂಬಾನೇ ಅಪಾಯಕಾರಿ. ಇದಕ್ಕೆ ಕಾರಣವಾಗಿದ್ದು ಅವೈಜ್ಞಾನಿಕ ಬಸ್ ಸ್ಟಾಪ್ಗಳು. 100ಕ್ಕೂ ಹೆಚ್ಚು ಜನರು ಫ್ಲೈಓವರ್ ಆರಂಭದಲ್ಲೇ ಬಸ್ಗಳಿಗಾಗಿ ಕಾಯ್ತಾ ಇರ್ತಾರೆ. ವಾಹನಗಳ ಚಾಲಕರು ಸ್ವಲ್ಪ ಯಾಮಾರಿದ್ರೂ ಅಪಘಾತ ಕಟ್ಟಿಟ್ಟ ಬುತ್ತಿ ಅಂತಾರೆ ಟ್ರಾಫಿಕ್ ಪೊಲೀಸರು. ಕೆಆರ್ಪುರಂ ಅಲ್ಲ, ಸುಮಾರು ಇದೆ, ಒಂದು 5-6 ಬಸ್ ಸ್ಟಾಪ್ ಇದೆ. ಹೊಸಕೋಟೆ, ಆಂಧ್ರ, ನೆಲ್ಲೂರು, ಈ ಕಡೆ ಎಲ್ಲ ತಿರುಪತಿ ಹೋಗೋದೆಲ್ಲ ಇಲ್ಲೇ. ಈ ಕಡೆ ರಿಂಗ್ ರೋಡ್ ಬಸ್ಗಳು ಬರ್ತವೆ, ಈ ಕಡೆ ಸಿಟಿ ಕಡೆ ಬಸ್ಗಳು ಬರ್ತವೆ. ಇನ್ನು ಈ KSRTC, ಆಂಧ್ರ ಪ್ರೈವೇಟ್ ಬಸ್ಗಳು ಜಾಸ್ತಿ. ಮನೆ, ಅಂಗಡಿ, ಮಾರುಕಟ್ಟೆಗಾಗಿ ಜಾಗ ಒತ್ತುವರಿಯಾಗುವಂತೆ ಇಲ್ಲಿ ಫ್ಲೈಓವರ್ ಒತ್ತುವರಿಯಾಗಿದೆ. ವಾಹನಗಳ ಸಂಚಾರಕ್ಕೆ ಮೀಸಲಿರೋ ಜಾಗದಲ್ಲಿ ಬಸ್ ನಿಲ್ದಾಣ ತಲೆ ಎತ್ತಿದೆ. ಇಲ್ಲಿ ಟ್ರಾಫಿಕ್ ಜಾಮ್ ತಪ್ಪಿಸುವಷ್ಟರಲ್ಲಿ ಟ್ರಾಫಿಕ್ ಪೊಲೀಸ್ ಸಿಬ್ಬಂದಿ ಹೈರಾಣಾಗಿರ್ತಾರೆ. ನಾವು ಬಂದು 3 ವರ್ಷ ಆಯ್ತು ಇಲ್ಲಿಗೆ. ಅವಾಗಲಿಂದನೇ ಇದೆ. ಏನು ಅಪಘಾತ ಆಗಿಲ್ಲ, ತೊಂದರೆ ಏನಾಗಿಲ್ಲ. ಅಂದರೆ ಜಾಮ್ ಆಗುತ್ತೆ ಅಷ್ಟೇ, ತುಂಬ ಜಾಮ್ ಆಗುತ್ತೆ. ಶನಿವಾರ ಶುಕ್ರವಾರ ಅಂತೂ ತುಂಬ ಜಾಮು. ಈಗ ಮೇಡಮ್, ಈಗ ಹೊಸಕೋಟೆ ಹೋಗೋರು, ಆಮೇಲೆ ಕೋಲಾರಕ್ಕೆ ಹೋಗೋರೆಲ್ಲ ಮತ್ತೆ ಎಲ್ಲಿ ಬಸ್ ಸ್ಟಾಪ್ ಕೊಡೋಗುತ್ತೆ? ಬಸ್ ಸ್ಟಾಪ್ ಅಲ್ಲಿ ಮಾಡಬೇಕು ಅಮ್ಮ. ಈಗ ನಾವು ಮೇಡಮ್, ನಾವೆಲ್ಲ ಹೇಳ ಮೇಡಮ್, ನಾವು ತಳಗಿನಾರು ಮೇಲಿನಾರು ನಿರ್ಧಾರ ಮಾಡಬೇಕು. ಓಕೆನಾ? ನಮಗೂ ಕಷ್ಟ ಆಗುತ್ತೆ ಮೇಡಮ್, ನಾವು ಏನು ಮಾಡಂಗಿದೆ. 1993ರಲ್ಲೇ ಈ ಫ್ಲೈಓವರ್ ಪ್ರಾರಂಭವಾಗಿದೆ. ಆದರೆ ಟ್ರಾಫಿಕ್ ಸಮಸ್ಯೆಗೆ ಮಾತ್ರ ಪರಿಹಾರ ಸಿಕ್ಕಿಲ್ಲ. ಭಯದ ಕರಿನೆರಳಲ್ಲಿ ಮೇಲ್ಸೇತುವೆ ಬಳಸ್ತೀವಿ ಅಂತಾರೆ ಸಾರ್ವಜನಿಕರು. ಟ್ರಾಫಿಕ್ ಪೊಲೀಸ್ ಡಿಸೈಡ್ ಮಾಡಬೇಕು ಆ್ಯಕ್ಚುಲಿ. ಸೊ ಅವರು ಕೊಡೋದು ಬೇಡ ಅಂದರೆ ದೇ ಹ್ಯಾವ್ ಟು ಡಿಸೈಡ್ ಆ್ಯಕ್ಚುಲಿ. ಈಗ 4 ಲೇನ್ ಇದೆ, ಇಲ್ಲಿ ಕೊಟ್ಟರೆ ಪರವಾಗಿಲ್ಲ ಏನು ಅಂತ. ಇಲ್ಲೇನೋ ಸ್ಟಾಪ್ ಮಾಡಿದ್ರೆ ಬೇರೆ ಕಡೆ ಆಪ್ಷನ್ ಮಾಡಿಕೊಡ್ಬೇಕು. ಸರಿ ಇಲ್ಲ, ಹಂಗೆ ನೋಡ್ಕೊಂಡ್ರೆ ಬೆಂಗಳೂರಲ್ಲಿ ಎಷ್ಟೊಂದು ಸ್ಟಾಪ್ಗಳೆಲ್ಲ ಹಿಂಗೆ ಇದೆ. ಸೊ ಪೊಲೀಸ್ ಡಿಸೈಡ್ ಮಾಡಬೇಕು, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಕರೆಕ್ಟಾಗಿ ಸ್ಟ್ರಿಂಜೆಂಟ್ ಮಾಡಬೇಕು. ಸೊ ಇದು ಒಂದೇ ಅಲ್ಲ, ಎಷ್ಟೊಂದು ಕಡೆ ಎಲ್ಲ ಕರೆಕ್ಟಾಗಿ ಆ್ಯಸ್ ಪರ್ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇಲ್ಲ. ಫ್ಲೈಓವರ್ ಇದ್ದು ಇಲ್ಲದ ಪರಿಸ್ಥಿತಿ ಕೆಆರ್ಪುರಂನದ್ದು. ಈ ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯಬೇಕಾಗಿರೋದು ಸಂಚಾರಿ ಮತ್ತು ಸಾರಿಗೆ ಇಲಾಖೆಯದ್ದು. ನಂದಿನಿ ಜೆ, ಸುವರ್ಣ ನ್ಯೂಸ್ 24/7, ಬೆಂಗಳೂರು. ಚೆಕಿಂಗ್ ಆಫೀಸರ್ಗಳು ಹಲ್ಲೆ ನಡೆಸಿದ್ದಾರೆಂದು ಆರೋಪಿಸಿ ಬಿಎಂಟಿಸಿ ಕಂಡಕ್ಟರ್ ಮತ್ತು ಡ್ರೈವರ್ ಹಠಾತ್ ಮುಷ್ಕರ ನಡೆಸಿದ ಘಟನೆ ಬೆಂಗಳೂರಿನ ತಾವರೆಕೆರೆ ಡಿಪೋದಲ್ಲಿ ನಡೆದಿದೆ. ಕಳೆದ ರಾತ್ರಿ ಡ್ಯೂಟಿ ಮುಗಿಸಿ ಬಸ್ ಅನ್ನ ಡಿಪೋಕ್ಕೆ ಬಿಡಲು ಕಂಡಕ್ಟರ್ ಕಮ್ ಡೈರೆಕ್ಟರ್ ಆನಂದ್ ಹೋಗ್ತಾ ಇದ್ರು. ಈ ವೇಳೆ ಬಂದ ಚೆಕಿಂಗ್ ಆಫೀಸರ್ಸ್ಗಳು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ನಡೆಸಿದ್ದಾರೆ ಎನ್ನಲಾಗಿದೆ. ಇದೇ ಸಂದರ್ಭದಲ್ಲಿ ತೀವ್ರ ಅನಾರೋಗ್ಯದಿಂದ ನರಳುತ್ತಾ ಇದ್ರು. ತಮಗೆ ರಜೆ ಕೊಟ್ಟಿಲ್ಲವೆಂದು ಆರೋಪಿಸಿ ಮಹಿಳಾ ಕಂಡಕ್ಟರ್ ಅಭಿಲಾಷ ಕಣ್ಣೀರಿಟ್ಟರು. ಕಿರುಕುಳಕ್ಕೆ ಧಿಕ್ಕಾರ. ಡಬಲ್ ಡ್ಯೂಟಿ, ಟ್ರಿಪಲ್ ಡ್ಯೂಟಿ ಬೇಡವೇ ಬೇಡ. ಚಕೋರ ಸಾರಥಿಯವರ ದೌರ್ಜನ್ಯ ನಿಲ್ಲಲೇಬೇಕು. ಏನೇ ಬರಲಿ, ಆನಂದ ಮೇಲೆ ದಬ್ಬಾಳಿಕೆ ಮಾಡಿರುವ ಸಾರಥಿ ಸಿಬ್ಬಂದಿ ಅಮಾನತು ಆಗಲೇಬೇಕು. ನೌಕರರಿಂದ ಲಂಚಕ್ಕಾಗಿ ಕಿರುಕುಳ ಕೊಡುವ ಪದ್ಧತಿ ನಿಲ್ಲಲೇಬೇಕು. ರೋಣಿಮಠ್ ಮತ್ತೆ ಬಿ ಮಾದೇವಯ್ಯ ಅನ್ನುವ ಇಬ್ಬರು ತನಿಖಾಧಿಕಾರಿಗಳು ನನ್ನನ್ನು ಫಾರಂ 4 ಕೇಳ್ತಾರೆ. ಅದರಂತೆ ನಾನು ಫಾರಂ 4 ನನ್ನ ಬಾಕ್ಸ್ನಲ್ಲಿದೆ, ಅದನ್ನು ತೆಗೆದು ತೋರಿಸ್ತೀನಿ ಅಂತ ಹೇಳಿದಾಗ ಅವರು, ನೀವು ತೆಗೆದು ತೋರಿಸೋದು ಅದಿರಲಿ, ಇದಕ್ಕೆ ಮೆಮೊ ಬರ್ದಿದ್ದೀನಿ ಅಂದ್ಬಿಟ್ಟು ಮೆಮೊ ಬರದೇ ಬಿಟ್ಟು ಯಾವುದೇ ಇದನ್ನ ಮಾಡ್ದಾನೆ ಮೆಮೊ ಬರೆದುಬಿಟ್ಟಿದ್ದಾನೆ, ಇದಕ್ಕೆ ಸೈನ್ ಮಾಡಿ ಅಂತ ನನ್ನ ಸೂಚಿಸ್ತಾರೆ. ನಾನು ಸೈನ್ ಮಾಡದೆ ಹೋದ್ರೆ ಸ್ಪೆಷಲ್ ರಿಪೋರ್ಟ್ ಆಗ್ತಾರೆ ಅಂತ ನಾನು ಭಯಪಟ್ಟು ನಾನು UP ಅಂತ ಸೈನ್ ಮಾಡಿದ್ರೆ, ಯಾರು ನಿನ್ಗೆ ಹೇಳ್ದವರು UP ಅಂತ ಬರೀಕೆ ಹೇಳ್ದವರು ಅಂತ ನನ್ನ ಮೇಲೆ ಅವರು ದಬ್ಬಾಳಿಕೆ ಮಾಡಿ, ಅದೇ UP ಅಂತ ಬರ್ದದ್ದು ಒಂದು ಕಾರಣ ಇಟ್ಕೊಂಡು ನನ್ನ ಕಪಾಲ್ ಹೊಡೆದಿದ್ದಾರೆ ಸರ್. ನನಗೆ ಕಿವಿ ಕೇಳಿಸ್ತಾ ಇಲ್ಲ ಸರ್, ನನಗೆ ಎದೆ ಹೊಡೆದಿದ್ದಾರೆ,
ಎದೆಲೆಲ್ಲ ಪರ್ಚಿದ್ದಾರೆ. ಕರ್ತವ್ಯ ಮಾಡೋತ್ತಿಗೆ ಸ್ವಲ್ಪ ಇದು ಆರೋಗ್ಯದಲ್ಲಿ ಅಡಚಣೆ ಆಗ್ಬಿಟ್ಟು ಅಲ್ಲಿ ವೈದ್ಯರ ಹತ್ರ ಎಲ್ಲ ತೋರಿಸ್ಬಿಟ್ಟು ಚೆಕಪ್ ಮಾಡಿಸ್ಬಿಟ್ಟು ಅಲ್ಲಿ ಅವರು ಮೇರೆಗೆ ಇಲ್ಲಿ ಬಂದ್ಬಿಟ್ಟು ಡಿಪೋದಲ್ಲಿ ಇದು ರಜೆ ಇದು ಹಣ ಕಟ್ಟಲಿಕ್ಕೆ ಆಮೇಲೆ ಮತ್ತೆ ಇದು ರಜೆ ತಗೊಳ್ಳಿಕ್ಕೆ ಇದು ಮಾಡಿದ್ರು, ಒಳಗಡೆ ತಗೊಳ್ತಿರ್ಲಿಲ್ಲ. ಸೊ ನಾವೆಲ್ಲ ಹೇಳಿದ್ಮೇಲೆ ಈಗ ಹೋಗಿದ್ದಾರೆ. ಇಂದು ಅಕ್ಷಯ ತೃತೀಯ. ಒಂದರ್ಥದಲ್ಲಿ ಇಂದು ಚಿನ್ನದ ಸುಗ್ಗಿ. ಚಿನ್ನದ ಅಂಗಡಿಗಳು ಬೆಳಗ್ಗೆ 7ಕ್ಕೆ ಬಾಗಿಲು ತೆಗೆದು ಗ್ರಾಹಕರಿಗೆ ಶುಭ ಕೋರಿದ್ವು. ಗ್ರಾಹಕರು ಸಹ ಬೆಲೆ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಮುಗಿಬಿದ್ದು ಚಿನ್ನ ಖರೀದಿಸಿದ್ರು. ವಾಹನಗಳ ಖರೀದಿಯು ಜೋರಾಗೇ ಇತ್ತು. ಇಂದು ಸಖತ್ ಬ್ಯುಸಿಯಾಗಿದ್ರು. ಅಕ್ಷಯ ತೃತೀಯ ದಿನವಾದ ಇಂದು 1 ಗ್ರಾಂ ಚಿನ್ನವನ್ನಾದ್ರೂ ಕೊಳ್ಳಲೇಬೇಕು. ಇದರಿಂದ ಸಂಪತ್ತು ವೃದ್ಧಿಯಾಗುತ್ತೆ ಅನ್ನೋದು ನಂಬಿಕೆ. ಆದ್ರಿಂದ ಚಿನ್ನದ ಮಳಿಗೆಗಳಿಗೆ ಗ್ರಾಹಕರು ಮುಗಿಬಿದ್ದಿದ್ರು. ಗ್ರಾಹಕರ ಬೇಡಿಕೆಗೆ ತಕ್ಕಂತೆ ಅಂಗಡಿಗಳು ಬೆಳಗ್ಗೆ 7ಕ್ಕೆ ಆರಂಭವಾಗಿದ್ದು, ಮಂಗಳವಾರ ಬಂದಿರೋದ್ರಿಂದ ಇವತ್ತು ಈ ಹಳದಿ ಲೋಗಕ್ಕೆ ಏನಿದೆ ಬಹಳ ವೈಶಿಷ್ಟ್ಯತೆ ಇದೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಗ್ರಾಹಕರು ಕೂಡ 1 ತಿಂಗಳ ಕಾಲದಿಂದನೇ ಮುಂಚಿತವಾಗಿ ಬಂದು ಅಡ್ವಾನ್ಸ್ ಬುಕ್ಕನ್ನು ಮಾಡಿ ಹೋಗಿದ್ದಾರೆ. ಭಾಳ ಜನ ಬಂದು ಇವತ್ತು ಡೆಲಿವರಿಯನ್ನು ತಗೊಳ್ತಾ ಇದ್ದಾರೆ. ಜೊತೆಗೆ ಹೊಸದಾಗಿ ಖರೀದಿ ಮಾಡೋರು ಕೂಡ ಬೆಳಿಗ್ಗೆ 7 ಗಂಟೆಯಿಂದನೇ ನಾವು ಅಂಗಡಿ ಬಾಗಿಲುಗಳನ್ನ ತೆಗೆದುಕೊಂಡು ನಮ್ಮ ಗ್ರಾಹಕರಿಗೆ ಒಂದು ವಹಿವಾಟನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ಗ್ರಾಹಕರನ್ನು ಸಂತೃಪ್ತಗೊಳಿಸಲೆಂದೇ RR ಗೋಲ್ಡ್ ಪ್ಯಾಲೇಸ್ ಲೈಟ್ ವೇಟ್ ಚಿನ್ನದ ಆಭರಣ ಪರಿಚಯಿಸಿದೆ. ಇಡೀ ಇಂಡಿಯಾದಿಂದ ನಾವು ಎಲ್ಲ ಥರ ಡಿಸೈನ್ಸ್ನ ತೊಗೊಂಡು ಡಿಸೈನರ್ ಪೀಸಸ್ ತೊಗೊಂಡು ಬಂದಿದ್ದೀವಿ. ಬೆಲೆಗಳು ಜಾಸ್ತಿ ಆಗಿದೆ. ಇದಕ್ಕೆ ಅಫೋರ್ಡಬಿಲಿಟಿ ಇರೋದಿಲ್ಲ ಜನಗಳಿಗೆ. ಅದರಿಂದ ನಾವು ಭಾಳ ಕಡಿಮೆ ತೂಕದಲ್ಲಿ ಒಳ್ಳೆ ಡಿಸೈನ್ಸು, ಬ್ಯೂಟಿಫುಲ್ ಡಿಸೈನ್ಸು ಜ್ಯುವೆಲರೀಸ್ ಎಲ್ಲ ತಂದಿಟ್ಟಿದ್ದೀವಿ. ಮತ್ತು ಏನಾದರೆ ಸಣ್ಣ ಕೆಳಮಟ್ಟದ ವರ್ಗದವ್ರಿಗೂ ಪಾಪ ಅವ್ರಿಗೇನಂತಂದರೆ ಚಿನ್ನ ಖರೀದಿ ಮಾಡಬೇಕು, ಅವ್ರಿಗೆ ಅಫೋರ್ಡಬಿಲಿಟಿ ಇರೋದಿಲ್ಲ. ಅಂಥವ್ರಿಗೆಲ್ಲ ಏನು ಮಾಡೋರು 1 ಗ್ರಾಮ್ 2 ಗ್ರಾಮಲ್ಲಿ ಕಾಯಿನ್ಗಳು ತೊಗೊಳ್ತಾ ಇದ್ರು. ಅಂಥವ್ರಿಗೆ ಇವತ್ತು ಜ್ಯುವೆಲರಿನೇ ನಾವು 1 ಗ್ರಾಮಲ್ಲಿ ಓಲೆ ಆಗ್ಬೋದು 1 ಗ್ರಾಮ್ ಸೆಟ್ ಕೊಡ್ತಾ ಇದ್ವಿ. ಇವತ್ತು ಒಳ್ಳೆ ದಿನ ಅಂತಾರೆ ಎಲ್ಲರೂ. ಇವತ್ತು ಗೋಲ್ಡ್ ಪರ್ಚೇಸ್ ಮಾಡಿದ್ರೆ ನಮಗೆ ನಾವು ಏನಾದರೂ ಗೋಲ್ಡ್ ಏನಾದರೂ ತೊಗೊಬೇಕು ಅಂತಿದ್ದೀವಿ. ಮೋಸ್ಟ್ಲಿ ಇಯರಿಂಗ್ಸ್ ಅಂತ ಅಂದ್ಕೊಂಡಿದ್ದೀವಿ. ಅಕ್ಷಯ ತೃತೀಯದ ಶುಭ ದಿನದಲ್ಲಿ ವಾಹನಗಳ ಮಾರಾಟವು ಭರ್ಜರಿಯಾಗಿ ನಡೆಯಿತು. ಬಸವನಗುಡಿಯ ದೊಡ್ಡ ಗಣಪತಿ ದೇವಸ್ಥಾನದ ಮುಂದೆ ಪೂಜೆಗೆ ಹೊಸ ವಾಹನಗಳ ದಂಡೆ ನಿಂತಿತ್ತು. ಒಂದೇ ದಿನ 100ಕ್ಕೂ ಹೆಚ್ಚು ಕಾರ್ಗಳು ಮಾರಾಟವಾದವು ಎನ್ನುತ್ತಾರೆ ಹುಂಡೈ ಅದ್ವೈತ್ ಶೋರೂಮ್ನ ಮಾಲೀಕರು. ಅಕ್ಷಯ ತೃತೀಯ ದಿನ ಡೆಫಿನೆಟ್ಲಿ ನಮಗೆ ವರ್ಷನೂ ಒಳ್ಳೆ ಸೇಲ್ ಆಗುತ್ತೆ. ಈ ವರ್ಷವೂ ನಾವು ಜನರಲಿ ಎವ್ರಿ ಡೇ ಒಂದು 10ರಿಂದ 15 ಗಾಡಿ ಡೆಲಿವರಿ ಮಾಡ್ತೇವೆ. ಆದರೆ ಇವತ್ತು ನಮ್ಮದು ಆಲ್ಮೋಸ್ಟ್ 100ರಿಂದ 120 ಗಾಡಿ ಡೆಲಿವರಿ ಇದೆ. ಬೆಳಗ್ಗೆಯಿಂದ ಆಲ್ರೆಡಿ ಒಂದು 40ರಿಂದ 50 ಗಾಡಿ ಡೆಲಿವರಿ ಆಗಿದೆ. ಒಟ್ಟಿನಲ್ಲಿ ಬೆಲೆ ಏರಿಕೆಯ ನಡುವೆಯೂ ಅಕ್ಷಯ ತೃತೀಯ ಭರ್ಜರಿಯಾಗಿ ನಡೆಯಿತು. ಬೇಸಿಗೆಯ ಬಿಸಿ ಮಧ್ಯೆ ಹಳದಿ ಲೋಹ ಕೊಂಚ ಹೆಚ್ಚಾಗಿ ಮಿಂಚಿತು. ಅಕ್ಷಯ ತೃತೀಯ ದಿನವಾದ ಇಂದು ಚಿನ್ನ, ಬೆಳ್ಳಿ, ಭೂಮಿ, ವಾಹನ ಹೀಗೆ ಏನೇ ಕೊಂಡ್ರೂ ಅದು ಅಕ್ಷಯವಾಗತ್ತೆ. ಏನೇ ಒಳ್ಳೆ ಕೆಲಸ ಮಾಡಿದ್ರು ಅದು ದ್ವಿಗುಣಗೊಳ್ಳುತ್ತೆ ಅನ್ನೋದು ಜನರ ನಂಬಿಕೆ. ಜನರ ಈ ನಂಬಿಕೆ ಚಿರವಾಗಿರಲಿ, ಅವರ ಬಾಳು ಬಂಗಾರವಾಗಲಿ ಅನ್ನೋದೇ ನಮ್ಮ ಹಾರೈಕೆ. ಕ್ಯಾಮ್ರಾಮನ್ ಲೋಕೇಶ್ ಜೊತೆ ರಜನಿ MG, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಇನ್ನು ಕರ್ನಾಟಕದಲ್ಲಿನ ಚಿನ್ನದ ದರ ಎಷ್ಟಿತ್ತು ಬನ್ನಿ ನೋಡೋಣ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 27,090 ರೂಪಾಯಿ. ಇನ್ನು 24 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 28,890 ರೂಪಾಯಿ. 29,800 ರೂಪಾಯಿ. ನೆನೆಯ ದರಕ್ಕೆ ಹೋಲಿಸಿದ್ರೆ ಇಂದಿನ ದರದಲ್ಲಿ 22 ಕ್ಯಾರೆಟ್ ಚಿನ್ನಕ್ಕೆ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 220 ರೂಪಾಯಿ ಏರಿಕೆಯಾಗಿದೆ. ಇನ್ನು 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 240 ರೂಪಾಯಿ ಏರಿಕೆಯಾಗಿದೆ. ಇನ್ನು ಸರ್ಕಾರಿ ಕಾಲೇಜು ಅಂದರೆ ಸಾಕು ಮೂಗು ಮುರಿಯೋರೆ ಹೆಚ್ಚು. ಅಂತಹದ್ರಲ್ಲಿ ಅಂಧರು ಪದವೀಧರರಾಗಲು ಅನುಕೂಲ ಮಾಡಿಕೊಡ್ತಾ ಇರುವ ಸರ್ಕಾರಿ ಕಾಲೇಜೊಂದು ಸಿಲಿಕಾನ್ ಸಿಟಿಯಲ್ಲಿದೆ ಅಂದರೆ ನಂಬ್ತೀರಾ? ಇಲ್ಲಿದೆ ನೋಡಿ ಅಂಧರ ಬಾಳಿಗೆ ಬೆಳಕಾದ ಸರ್ಕಾರಿ ಕಾಲೇಜಿನ ಕತೆ. ಅಂಧತ್ವವನ್ನ ಸವಾಲಾಗಿ ಸ್ವೀಕರಿಸಿದ ಇವರೆಲ್ಲ ಪದವಿ ವಿದ್ಯಾರ್ಥಿಗಳು. SSLC ತನಕ ಕುರುಡರಿಗಾಗಿಯೇ ಇರುವ ಬ್ರೈಲ್ ಪುಸ್ತಕವನ್ನ ಓದಿದ ಬಳಿಕ ಇವರಿಗೆ ನಂತರ ಜೊತೆಯಾಗಿದ್ದು ಸರ್ಕಾರಿ ಕಾಲೇಜು. ವಿಜಯನಗರದ ಪ್ರಥಮ ದರ್ಜೆ ಕಾಲೇಜ್ ಅಂಧರಿಗಾಗಿಯೇ ಆಡಿಯೋ ಕ್ಯಾಸೆಟ್ಗಳನ್ನ ಪಠ್ಯವಾಗಿ ಮಾರ್ಪಾಡಿಸಿದೆ. ಇವರ ವಿದ್ಯಾಭ್ಯಾಸಕ್ಕೆ ಇದು ತುಂಬಾ ಅನುಕೂಲ ಮಾಡಿಕೊಟ್ಟಿದೆ. ಕಾಲೇಜಿನಲ್ಲಿರುವ ವಿಶೇಷ ಚೇತನರ ಸಾಮರ್ಥ್ಯ ವರ್ಧನಾ ಘಟಕ ಚೇತನದ ಸಾಧನೆ ಇದು.
ಕೇವಲ ಪಠ್ಯಕ್ಕೆ ಸಂಬಂಧಪಟ್ಟಿದ್ದು ಮಾತ್ರ ಸಿಗ್ತಾ ಇಲ್ಲ ಇಲ್ಲಿ, ಪಠ್ಯೇತರ ವಿಷಯಗಳು ಸಿಗ್ತದೆ. ಉದಾಹರಣೆಗೆ ನೋಡಿ, ನೀವು ಹಿಂದ್ಗಡೆ ನೋಡಿದ್ರೆ ನ್ಯಾಷನಲ್ ಅವಾರ್ಡೆಡ್ ಫಿಲಮ್ಸ್ಗಳು ಸಿಕ್ಕಿದೆ. ಅದ್ರ ಮುಖಾಂತರ ನಮಗೆ ಅಟ್ಲೀಸ್ಟ್ ಕಾದಂಬರಿ ಓದ್ಕೊಳ್ಳೋಕೆ ಆಗೋದಿಲ್ಲ, ಆದರೆ ನಾವು ಫಿಲಮ್ನ ಕೇಳ್ತಾ ಆ ಕಾದಂಬರಿಲಿರುವಂಥ ಒಂದು ಸಾರಾಂಶವನ್ನು ನಾವು ಅರ್ಥ ಮಾಡ್ಕೊಳ್ಬೋದು. ಅಂಧ ವಿದ್ಯಾರ್ಥಿಗಳಿಗೆ ಬ್ರೈಲ್ ಬಿಟ್ರೆ ಪರ್ಯಾಯ ವ್ಯವಸ್ಥೆಯೇ ಇಲ್ಲದ ಕಾಲದಲ್ಲಿ ಇಂಥದ್ದೊಂದು ಯೋಜನೆಗೆ ಕೈ ಹಾಕಿದೆ ಕಾಲೇಜು. ಇದರ ಹಿಂದಿನ ಪ್ರೇರಣಾ ಶಕ್ತಿ ಕನ್ನಡ ಟೀಚರ್ ಲಲಿತಾಂಬ. ಅಂಧರಿಗೆ ಹೇಗೆ ಕಲಿಸೋದು, ಅವರಿಗಾಗಿಯೇ ಯಾವ ರೀತಿ ನಾವು ಅದನ್ನು ಅರ್ಥ ಆಗುವಾಗ ಮಾಡಬೇಕು ಅನ್ನುವಂಥ ಒಂದು ಯೋಚನೆ ಮತ್ತೆ ಮತ್ತೆ ನನಗೆ ಬರ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ನಾನು ಸುಮಾರು ಒಂದು 15-20 ವರ್ಷಗಳಿಂದ ನಾನು ಯಾವೆಲ್ಲ ಅಂಧರು ನನ್ನ ತರಗತಿಯಲ್ಲಿರ್ತಾರೋ ಅವರಿಗಾಗಿ ನಾನು ಕ್ಯಾಸೆಟ್ ಮಾಡಿಕೊಡೋದು, CD ಮಾಡಿಕೊಡೋದು, ಇಂಥ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದೆ. ಇವರು ಒಂದು ವಿಧದಲ್ಲಿ ವಿಶೇಷ ಚೇತನರು. ಇವರಿಗೆ ಅನುಕೂಲ ಆಗುವಂತಹ ರೀತಿಯಲ್ಲಿ ಏನಾದರೂ ಒಂದು ಬದಲಾವಣೆಯನ್ನು ತರಬೇಕು ಅವರ ಓದುವ ವಿಚಾರದಲ್ಲಿ ಅನ್ನುವ ಒಂದು ಅಭಿಲಾಷೆ ನಮ್ಮದಾಗಿತ್ತು. ಓದು ಬರಹದಲ್ಲಷ್ಟೇ ಅಲ್ಲ, ಇಲ್ಲಿನ ಹಲವು ವಿದ್ಯಾರ್ಥಿಗಳು ಉತ್ತಮ ಹಾಡುಗಾರರು ಕೂಡ ಹೌದು. ನಾ ಮೇಲಿನವನು ಬಲು ದೊಡ್ಡವನೆಂದು ಮೆರೆದಾಡಬೇಡ ಗೆಳೆಯ, ನಿನಗಿಂತ ಹಿರಿಯವರು ಇದ್ದಾರ ಭುವಿಯಲ್ಲಿ, ನಿನಗಿಂತ ಮಿಗಿಲವರು ಇದ್ದಾರ ಭುವಿಯಲ್ಲಿ. ಒಟ್ನಲ್ಲಿ ಸರ್ಕಾರಿ ಕಾಲೇಜು ಅಂಧರ ಬದುಕಿಗೆ ದಾರಿದೀಪವಾಗಿದೆ. ಆದರೆ ಇನ್ನಷ್ಟು ಉಪನ್ಯಾಸಕರು ಬೇಕು ಅನ್ನೋದು ಇಲ್ಲಿನ ಎಲ್ಲರ ಒತ್ತಾಯ. ಅಂಧತನ ಅಥವಾ ಅಂಗಹೀನತೆ ಅನ್ನೋದು ಶಾಪ ಅಂದ್ಕೋತೀವಿ. ಈ ಶಾಪಗ್ರಸ್ತರಿಗೆ ನಿಜವಾದ ನೆರವು ಸಿಕ್ಕಿದ್ರೆ ಅವ್ರು ಏನು ಬೇಕಾದರೂ ಮಾಡಬಲ್ಲರು ಅನ್ನೋದಕ್ಕೆ ಈ ಅಂಧ ವಿದ್ಯಾರ್ಥಿಗಳೇ ಸಾಕ್ಷಿಯಾಗಿದ್ದಾರೆ. ಸರ್ಕಾರಿ ಕಾಲೇಜೊಂದು ಬ್ರೈಲ್ ಲಿಪಿಯಲ್ಲಿರುವಂತಹ ಭಾಷೆಯನ್ನು ಆಡಿಯೋ ಮೂಲಕ ಕೇಳಿ ತಿಳಿಸುವಂತಹ ಒಂದು ಯೋಜನೆಗೆ ಕೈ ಹಾಕಿದೆ. ನಿಜಕ್ಕೂ ಅಂಧರ ಬಾಳಲ್ಲಿ ಬೆಳಕು ತಂದಿರುವಂತಹ ಈ ಒಂದು ಸರ್ಕಾರಿ ಕಾಲೇಜಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಕ್ಯಾಮರಾಮನ್ ಈರಣ್ಣ ಜೊತೆಗೆ ಮಮತಾ ಮರ್ದಾಳ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಇದು ಇವತ್ತಿನ ಬೆಂಗಳೂರು ಫಸ್ಟ್ ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.